टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮುಖ್ಯಮಂತ್ರಿಗಳು ಜೊತೆಗೆ ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ದೆಹಲಿಯಲ್ಲಿದ್ದಾರೆ. ದೆಹಲಿಯಲ್ಲಿ ಈ ಹಿರಿಯ ನಾಯಕರ ಜೊತೆಗೆ ಮಾತುಕತೆ ಮಾಡ್ತಾರೆ. ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ ಇದು ಸಂಗತಿ. ನಿನ್ನೆಯಿಂದ ನಾವು ಅದನ್ನು ಮಾತಾಡ್ತಾ ಇದ್ದೀವಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಹತ್ವದ ಚರ್ಚೆಗಳಾಗ್ತಾವ. ಬೆಳಗ್ಗೆ 10:30ಕ್ಕೆ ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡ್ತಾರೆ ಸಿದ್ದರಾಮಯ್ಯ. ಈಗಾಗಲೇ ಟೈಮ್ ಕೂಡ ಫಿಕ್ಸ್ ಆಗಿದೆ. ಸೋನಿಯಾ ನಿವಾಸದಲ್ಲಿ ಸಭೆ ಸೇರ್ತಾರೆ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ. ಅರ್ಧ ಗಂಟೆ ಪ್ರತ್ಯೇಕವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ ರಾಹುಲ್ ಗಾಂಧಿ. ಹಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ಪಕ್ಷ ಸರ್ಕಾರದ ಮಟ್ಟದಲ್ಲಿ ಆಗಿರುವಂಥ ಬೆಳವಣಿಗೆಗಳು, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ, ಸಂಪುಟ ವಿಸ್ತರಣೆ, ಪರಿಷತ್ ನಾಮನಿರ್ದೇಶನ, ಕೆಪಿಸಿಸಿ ಅಧ್ಯಕ್ಷಗಾದಿ, ಸಾಕಷ್ಟು ವಿಚಾರಗಳಿವೆ. ಅರ್ಧ ಗಂಟೆಯಲ್ಲಿ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿಯವರಿಗೆ ಯಾವ್ಯಾವ ಸಂಗತಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಯಾವ್ಯಾವ ಅಂಶಗಳನ್ನು ಇಟ್ಕೊಂಡು ಚರ್ಚೆ ಮಾಡ್ತಾರೆ, ಇದು ಗಮನಿಸಬೇಕಾದಂಥ ಸಂಗತಿ. ಏಕೆಂದರೆ ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಪೈಪೋಟಿ ಬಹಳ ಜಾಸ್ತಿಯಾಗಿದೆ. ಕೆಲವರಂತೂ ಡಿ ಕೆ ಶಿವಕುಮಾರ್ ಅವ್ರನ್ನ ಬದಲಾಯಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಆಡ್ತಿರುವಂಥ ಮಾತುಗಳನ್ನು ಕೂಡ ನಾವು ಗಮನಿಸ್ತಿದ್ದೀವಿ. ಏನು ಇಲ್ಲೇನು ಪರ್ಮನೆಂಟ್ ನಾನು ಇರಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಯಾರು ಬೇಕಾದರೂ ಆಗಲಿ, ಯಾರು ಬೇಡ ಅಂತಾರೆ ಅನ್ನುವಂಥ ಮಾತನ್ನು ಕೂಡ ಮೊನ್ನೆ ಹೇಳಿದ್ದಾರೆ. ಸೊ ಹಿಂಗಿರ್ಬೇಕಾದ್ರೆ ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತಾ? ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಆಗ್ತಿರುವಂಥ ಮುಜುಗರಗಳಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗುತ್ತಾ? ಎಕ್ಸಾಂಪಲ್, ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ಚರ್ಚೆಗಳು ನಡೀತಾನೇ ಇವೆ. ಇದ್ರ ಬಗ್ಗೆ ಚರ್ಚೆ ಆಗುತ್ತಾ? ಸಂಪುಟ ವಿಸ್ತರಣೆ, ಕೆಲವರು ಬೇಕು ಕೆಲವರು ಬೇಡ ಅನ್ನುವಂಥದ್ದು, ಇದ್ರ ಬಗ್ಗೆ ಚರ್ಚೆ ಆಗುತ್ತಾ? ವಿಧಾನ ಪರಿಷತ್ ನಾಮನಿರ್ದೇಶನದ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ? ಸೊ ಇದೆಲ್ಲದನ್ನು ಕೂಡ ಇಟ್ಕೊಂಡು ಸಿದ್ದರಾಮಯ್ಯ ಇವತ್ತು ಅರ್ಧ ಗಂಟೆ ಕಾಲ ರಾಹುಲ್ ಗಾಂಧಿಯವರ ಜೊತೆಗೆ ಚರ್ಚೆ ಮಾಡ್ತಾರೆ. ಇನ್ನು ಇದ್ದಕ್ಕಿದ್ದಂಗೆ ಖಂಡ್ರೆ ಅವರಿಗೆ ಆ ಕಡೆಯಿಂದ ಬುಲಾವ್ ಬಂದಿದೆ ದೆಹಲಿಯಿಂದ. ದಿಢೀರ್ನೆ ಅವರು ದೆಹಲಿಗೆ ಹೊರಟಿದ್ದಾರೆ. ಈಶ್ವರ್ ಖಂಡ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಂಚೂಣಿಯಲ್ಲಿರುವಂಥವರು. ಅವರು ಮತ್ತು ಸತೀಶ್ ಜಾರಕಿಹೊಳಿ ಈಗಾಗಲೇ ದೆಹಲಿನಲ್ಲಿದ್ದಾರೆ. ಬೀದರ್ನಿಂದ ಈಶ್ವರ್ ಖಂಡ್ರೆ ಹೊರಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷಗಾದಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತೇನಾದರೂ ಒಂದು ನಿರ್ಧಾರಕ್ಕೆ ಬರಬಹುದ ನಾಯಕರು? ಈ ಅರ್ಧ ಗಂಟೆ ಅವಧಿನಲ್ಲಿ ಮುಖ್ಯಮಂತ್ರಿಗಳು ಯಾವ್ಯಾವ ಸಂಗತಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ? ಯಾಕಂದರೆ ಒಂದು ಕಡೆಗೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಏನೇನಾಗಿದೆ ನಾವು ನೋಡಿದ್ದೀವಿ. ಸದನದಲ್ಲಿ ರಾಹುಲ್ ಗಾಂಧಿಯವರು ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ. ಇನ್ನು ಇವತ್ತು ರಾಜ್ಯಸಭೆಯಲ್ಲಿ ಅದರ ಮಂಡನೆ ಇದೆ ಬಿಲ್ದು. ಅವ್ರ ತಲೆಬಿಸಿನಲ್ಲಿ ಅವರಿದ್ದಾರೆ. ಅಂಥದ್ರಲ್ಲಿ ಈ ನಾಯಕರುಗಳು ಹಿಂಡು ದಂಡು ಹೋಗಿ ದೆಹಲಿನಲ್ಲಿ ಕೂತಿದೆ. ಕರ್ನಾಟಕ ಭವನದ ಉದ್ಘಾಟನೆ ಅನ್ನುವಂಥದ್ದು ಹೆಸರಿಗಾದರೂ ಕೂಡ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಹೋಗಿಲ್ಲ, ಅನಾರೋಗ್ಯ, ವಿಪರೀತ ಕಾಲ್ನೋವು. ಈಗ ಸ್ವಲ್ಪ ಸ್ಥಿತಿ ಸುಧಾರಿಸಿದೆ. ಇನ್ನೇನಪ್ಪ ಕಾಲ್ನೋವು ಕಡಿಮೆ ಆಯಿತು ಅಂತಿದ್ದಂಗೆ ಇಡೀ ನೋವು ಶುರುವಾಗಿದೆ ಅವರಿಗೆ. ಈ ರೀತಿ ಒಂದಾದ ಮೇಲೆ ಒಂದು ಘಟನಾವಳಿಗಳು ನಡೀತಾನೇ ಇವೆ. ಇಂಥ ಸಂದರ್ಭದಲ್ಲಿ ನಾಯಕರುಗಳು ಹೋಗಿ ಚರ್ಚೆ ಮಾಡೋದು, ಈಶ್ವರ್ ಖಂಡ್ರೆ ದೆಹಲಿಗೆ ದೌಡಾಯಿಸಿರುವಂಥದ್ದು, ಇದೆಲ್ಲದೂ ಕೂಡ ಕುತೂಹಲದ ಸಂಗತಿ. 10:00ಗೆ ಟೈಮ್ ಫಿಕ್ಸ್ ಆಗಿದೆ. ರಾಹುಲ್ ಗಾಂಧಿಯವರ ಜೊತೆಗೆ ಚರ್ಚೆ ಮಾಡ್ತಾರೆ. ಸೋನಿಯಾ ಗಾಂಧಿಯವರ ನಿವಾಸದಲ್ಲಿ ಇವತ್ತು ಮೀಟಿಂಗ್ ಆಗುತ್ತೆ ಅರ್ಧ ಗಂಟೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೀಗ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯ ಡೆವಲಪ್ಮೆಂಟ್ಗಳು ಏನೇನು. ಯಾಕಂದರೆ ನಿನ್ನೆ ಸುದೀರ್ಘವಾಗಿ ಅವರು ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇನಾಯಿತು ಅದೆಲ್ಲವನ್ನು ಕೂಡ ನೋಡಿದ್ದಾರೆ. ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಅಲ್ಲಿ ಹೋಗಿ ಬಿಡುಬಿಟ್ಟಿರುವಂಥದ್ದು, ಜೊತೆಗೆ ಬ್ಯಾಕ್ ಟು ಬ್ಯಾಕ್ ನಾಯಕರನ್ನು ಭೇಟಿ ಮಾಡುವಂಥದ್ದು ಇವತ್ತಿನ ಪ್ರಮುಖ ಅಂಶಗಳೇನೇನು. ಹರೀಶ್, ಗಮನಿಸಬೇಕಾದಂಥ ಸಂಗತಿ ನಾನು ಹೇಳ್ತಾ ಇದ್ದೆ, ನಿನ್ನೆ ವಕ್ಫ್ದಾಯಿತು, ಆ ತಲೆಬಿಸಿನಲ್ಲೇ ಕಾಂಗ್ರೆಸ್ ನಾಯಕರಿದ್ದಾರೆ. ಜೊತೆಗೇನು ಅಂತಂದರೆ ಇವತ್ತು ರಾಜ್ಯದ ಹಿಂಡು ದಂಡು ನಾಯಕರ ಜೊತೆಗೆ ಇವತ್ತು ಚರ್ಚೆ ಆಗುತ್ತೆ. ಅರ್ಧ ಗಂಟೆನಲ್ಲಿ ಮಾತಾಡಲಿಕ್ಕೆ ಬಹಳಷ್ಟು ಅಂಶಗಳಿವೆ. ಹರೀಶ್,
ಎರಡಾ ಸಂಗತಿಗಳು ಸರ್ಕಾರದ ಮಟ್ಟದಲ್ಲಾಗಿರುವಂಥ ಮುಜುಗರಗಳು, ಅಂದರೆ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೇನು ಅಂದರೆ ಈ ಖುದ್ದು ಅವರ ಸಂಪುಟದ ಸಚಿವರೇ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಈಗ ಇಡೀ ಕರ್ನಾಟಕದಲ್ಲಿ ಆಗ್ತಿರುವಂಥ ಚರ್ಚೆ ನೋಡ್ತಾ ಇದ್ದೀವಿ ನಾವು. ಇನ್ನೊಂದು ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೀತಾ ಇದೆ. ವಿಧಾನ ಪರಿಷತ್ ನಾಮನಿರ್ದೇಶನದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಚರ್ಚೆ ಆಗಬೇಕಾಗಿದೆ. ಇನ್ನು ಸಂಪುಟ ವಿಸ್ತರಣೆ, ಸಂಕಟ ವಿಸ್ತರಣೆ, ಅದರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕು. ಇದೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ KPCC ಅಧ್ಯಕ್ಷರನ್ನು ಈ ಬದಲಾಯಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಚರ್ಚೆ ಆಗತ್ತೆ ಅಂತ. ಸಿದ್ದರಾಮಯ್ಯನವರ ಇವತ್ತಿನ ಕಾರ್ಯಕ್ರಮಗಳೇನು, ಇವತ್ತಿನ ಚರ್ಚೆಯ ಪ್ರಮುಖ ಪಾಯಿಂಟ್ಸ್ಗಳು ಏನೇನು? ಹರೀಶ್. ಹೌದು ರಂಗನಾಥ್, ದೆಹಲಿಗೆ ಬಂದು ಸಿದ್ದರಾಮಯ್ಯ ಅವರು ಸುಮಾರು 2.5 ತಿಂಗಳಾಗಿತ್ತು. ಮೊಣಕಾಲು ನೋವಿನ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ರು. ಇಂಥ ಸಂದರ್ಭದಲ್ಲಿ ಸುದೀರ್ಘ ಒಂದು ಗ್ಯಾಪ್ನ ನಂತರ ದೆಹಲಿಗೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು 2.5 ತಿಂಗಳ ಬಳಿಕ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಸಾಕಷ್ಟು ವಿಚಾರಗಳು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರಿಗೆ ಇರುವಂತಹದ್ದು. ಮುಖ್ಯವಾಗಿ ಈ 2.5 ತಿಂಗಳಲ್ಲಿ ಸಾಕಷ್ಟು ಕರ್ನಾಟಕದಲ್ಲಿ ಬೆಳವಣಿಗೆಗಳಾಗಿವೆ, ಪಕ್ಷದಲ್ಲೂ ಕೂಡ ಮತ್ತೆ ಸರ್ಕಾರದ ಮಟ್ಟದಲ್ಲೂ ಕೂಡ ಬೆಳವಣಿಗೆಗಳಾಗಿವೆ. ಮತ್ತೆ ವಿಧಾನಸಭೆಯಲ್ಲಿ ಚರ್ಚೆ ಆದಂತಹ ಹನಿ ಟ್ರ್ಯಾಪ್ ವಿಚಾರ ಕೂಡ ಈ ಬಾರಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡ್ತಾರೆ. 10:30 ಸುಮಾರಿಗೆ ರಾಹುಲ್ ಗಾಂಧಿ ಅವರು ಸಮಯವನ್ನು ಕೊಟ್ಟಿದ್ದಾರೆ. ಅರ್ಧ ಗಂಟೆಗಳ ಕಾಲ ಸಿದ್ದರಾಮಯ್ಯ ಅವರು ಹಾಗೂ ರಾಹುಲ್ ಗಾಂಧಿ ಅವರು 1-to-1 ಚರ್ಚೆಯನ್ನ ಮಾಡ್ತಾರೆ. ಇಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗುತ್ತದೆ. ಮೊದಲೇ ಹೇಳ್ದಂಗೆ ಹನಿ ಟ್ರ್ಯಾಪ್ ವಿಚಾರವೂ ಕೂಡ ಪ್ರಮುಖವಾಗಿ ಚರ್ಚೆ ಆಗುತ್ತೆ. KPCC ಅಧ್ಯಕ್ಷರ ಬದಲಾವಣೆಯ ವಿಚಾರವೂ ಕೂಡ ಚರ್ಚೆ ಆಗುತ್ತೆ. ಈಗ ದಿಢೀರಂತ ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಕೂಡ ದೆಹಲಿಗೆ ಬರ್ತಾ ಇದ್ದಾರೆ. ಇಲ್ಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ. ಇಬ್ರು ಕೂಡ ರೇಸ್ನಲ್ಲಿದ್ದಾರೆ. ಮತ್ತೆ ಸಿದ್ದರಾಮಯ್ಯ ಅವರ ಒಪಿನಿಯನ್ ಕೂಡ ಕೇಳ್ತಾರೆ. KPCC ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನೋದಾದ್ರೆ ಯಾರನ್ನ ಮಾಡಬಹುದು ಅನ್ನುವಂಥ ಅಭಿಪ್ರಾಯವನ್ನು ಕೇಳ್ತಾರೆ. ಮತ್ತೆ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಅಭಿಪ್ರಾಯವನ್ನ ಹೇಳ್ತಾರೆ. ಮತ್ತೆ ಸಂಪುಟ ವಿಸ್ತರಣೆಯ ಅಥವಾ ಪುನರ್ರಚನೆಯ ಚರ್ಚೆ ಕೂಡ ಬರಬಹುದು. ಮತ್ತಷ್ಟು ಸಚಿವರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರ ಕೂಡ ಇರೋದ್ರಿಂದ ರಾಹುಲ್ ಗಾಂಧಿ ಅವರು ಏನಾದರೂ ಪ್ರಸ್ತಾಪ ಮಾಡಿದ್ರೆ ಆ ವಿಚಾರವೂ ಕೂಡ ಚರ್ಚೆ ಆಗುತ್ತೆ. ಬಹುಮುಖ್ಯವಾಗಿ ಪರಿಷತ್ ಸ್ಥಾನಗಳಿಗೆ 4 ಸ್ಥಾನಗಳಿಗೆ ಈಗಾಗಲೇ ನಾಮನಿರ್ದೇಶನ ಮಾಡಬೇಕಾಗಿತ್ತು. ಈಗಾಗಲೇ 1-2 ತಿಂಗಳು ಲೇಟ್ ಆಗಿದೆ. ಹೀಗಾಗಿ ಆ ವಿಚಾರವನ್ನು ಕೂಡ ಚರ್ಚೆ ಮಾಡಿ ಅಂತಿಮವಾಗಿ ಒಂದು ಪಟ್ಟಿಯನ್ನು ತೆಗೆದುಕೊಂಡು ರಾಜ್ಯಕ್ಕೆ ಸಿದ್ದರಾಮಯ್ಯ ಅವರು ಬರ್ತಾರೆ ಅನ್ನುವಂತಹದ್ದು. ರಂಗನಾಥ್. ಓಕೆ, ಧನ್ಯವಾದ ತಮ್ಮ ಮಾಹಿತಿಗೆ.